ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇವತ್ತೊಂದು ಸುದ್ದಿ ವರದಿ ಬಂದಿದೆ. ಏನಪ್ಪ ಕತೆ ಈ ದೇಶದ್ದು, ಅದರ ಈ ಬಗ್ಗೆ ಯಾರು ಮಾತನಾಡ್ತಾರೆ ಇಲ್ಲ. ಅದು ಸಗಟು ಹಣದುಬ್ಬರ ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗಿದೆ. 1991ರ ನಂತರ ಪ್ರಥಮ ಬಾರಿಗೆ ಏಪ್ರಿಲ್ನಲ್ಲಿ ಪ್ರತಿಶತ 15.08 ಪ್ರಮಾಣಕ್ಕೆ ಏನಿದೆ ಅದು ಹಣದುಬ್ಬರ ಅಲ್ಲಿಗೆ ತಲುಪಿದೆ. 91ರ ನಂತರ ಇಂಥ ದುರ್ಗತಿ ದೇಶಕ್ಕೆ ಬಂದಿರಲಿಲ್ಲ ಕಣ್ರಿ. ಈಗ ಆ ಪ್ರಮಾಣದಲ್ಲಿ ಏರಿದೆ. ಸೊ ಈ ವರದಿ ಏನಿದೆ ಇದರ ಕಾರಣದಿಂದಾಗಿ ರಿಸರ್ವ್ ಬ್ಯಾಂಕ್ ಕೂಡ ರೆಪೋ ದರ ಏನಿರುತ್ತೆ ರೆಪೋ ದರವನ್ನು ಮತ್ತೆ ಏರಿಸುವ ಸಾಧ್ಯತೆ ಇದೆ. ರೆಪೋ ದರ ಅಂದರೆ ಸಾಮಾನ್ಯ ಜನರಿಗೆ ಗೊತ್ತಿರಲ್ಲ, ಅದು ರಿಸರ್ವ್ ಬ್ಯಾಂಕ್ ಉಳಿದ ಬ್ಯಾಂಕ್ಗಳಿಗೆ ಹಣ ಕೊಡುತ್ತೆ, ಅದರ ಮೇಲೆ ವಿಧಿಸುವ ಬಡ್ಡಿ ದರ. ಸರಳವಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಒಟ್ಟಾರೆಯಾಗಿ ಆರ್ಥಿಕತೆ ಹಣದುಬ್ಬರ ಏರಿಕೆ ಇದೆಯಲ್ಲ, ಅದು ಇಡೀ ಆರ್ಥಿಕತೆಯನ್ನು ನಾಶಪಡಿಸುತ್ತೆ. ಸಾಮಾನ್ಯ ಜನ ಬದುಕೋದಕ್ಕೆ ಸಾಧ್ಯ ಆಗಲ್ಲ. ಆ ಸ್ಥಿತಿ ಈಗಾಗಲೇ ನಿರ್ಮಾಣ ಆಗ್ತಾ ಇದೆ. ಆದರೆ ಈ ಬಗ್ಗೆ ನಾವು ಮಾತನಾಡಲ್ಲ. ನಾವು ಮಾತನಾಡೋದೇನಿದ್ರು ಹಿಜಾಬ್ ಬೇಕೋ ಬೇಡವೋ, ಮುಸ್ಲ್ಮಾನರು ವ್ಯಾಪಾರ ಮಾಡಬೇಕೋ ಬೇಡವೋ, ಯಾರ ತಲೆ ಮೇಲೆ ಹೊಡಿಬೇಕು, ಎಲ್ಲೆಲ್ಲಿ ದೇವಸ್ಥಾನ ಇತ್ತು, ಎಲ್ಲಿ ಶಿವಲಿಂಗ ಸಿಗುತ್ತೆ, ಅನ್ನದ ಬಗ್ಗೆ ಮಾತನಾಡಲ್ಲ. ನಾವು ಊಟದ ಬಗ್ಗೆ ಮಾತನಾಡಲ್ಲ. ಜನರ ಬದುಕನ್ನು ಎತ್ತರಿಸೋ ಬಗ್ಗೆ ಮಾತನಾಡಲ್ಲ. ನಾನು ಈ ಬೆಳಗ್ಗೆ ಒಂದು ಸ್ಟೇಟಸ್ ಅಪ್ಡೇಟ್ ಆಗಿದ್ದೆ. ಉತ್ತರ ಪ್ರದೇಶದ ಇಬ್ಬರು ವ್ಯಕ್ತಿಗಳು ಈ ಮಳೆಯಲ್ಲಿ ಬೆಂಗಳೂರಿನಲ್ಲಿ. ಸೊ ಕರ್ನಾಟಕದಲ್ಲಿ ಗಮನಿಸಿ, ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ತರ ಭಾರತದಿಂದ ಜನ ವಲಸೆ ಬರ್ತಾರೆ. ಯಾಕೆ ವಲಸೆ ಬರ್ತಾರೆ? ಕೆಲಸ ಸಿಗುತ್ತೆ, ಅನ್ನ ಸಿಗುತ್ತೆ, ಬದುಕು ಸಿಗುತ್ತೆ ಅನ್ನೋದು ಒಂದು. ಹಾಗಿದ್ರೆ ಅವ್ರ ರಾಜ್ಯದ ಪರಿಸ್ಥಿತಿ ಏನು? ನೀವು ಯಾವುದೇ ಅಂಕಿಅಂಶ ತೆಗೆದು ನೋಡಿ, ಈ ಉತ್ತರ ಪ್ರದೇಶ, ಬಿಹಾರ ರಾಜ್ಯಗಳು ಅಭಿವೃದ್ಧಿಯಲ್ಲಿ ಹಿಂದು ಬಿದ್ದು ನಾಶ ಆಗಿವೆ. ಯಾಕೆಂದರೆ ಅವರ ಪ್ರಯಾರಿಟೀಸ್ ಏನು? ಯೋಗಿ ಆದಿತ್ಯನಾಥ್ ಮಾದರಿ ಅದು. ನೀವು ನಿರುದ್ಯೋಗವನ್ನು ಬಗೆಹರಿಸೋದು, ಜನರಿಗೆ ಉದ್ಯೋಗ ಕೊಡುವಂತಹದ್ದು, ಜನರಿಗೆ ಮನೆ ಕೊಡುವಂತಹದ್ದು, ವಸತಿ ವ್ಯವಸ್ಥೆ ಮಾಡುವಂತಹದ್ದು, ಅವರಿಗೆ ಉದ್ಯೋಗ ಸೃಷ್ಟಿಯ ಒಂದು ಕಾರ್ಯಕ್ರಮಗಳನ್ನ, ಇದು ಯಾವುದನ್ನು ಮಾಡದೆ ಬರೀ ದೇವಸ್ಥಾನ ದೇವಾಲಯ ಅಂದ್ಕೊಂಡು ಓಡಾಡ. ಇಲೆಕ್ಷನ್ ಗೆದ್ದಿದ್ದು ಹೊರಟೆ ರಾಮ ಮಂದಿರ. ಓಕೆ, ರಾಮ ಮಂದಿರ ಕಟ್ತೀರಿ, ಜನರ ಬದುಕು ಅವ್ರ ಮನೆ ಕಟ್ಕೊಳ್ಳೋದಕ್ಕೆ. ರಾಮನಿಗೆ ಮನೆ ಆಯ್ತಪ್ಪ, ಸಾಮಾನ್ಯ ಜನರಿಗೆ ಮನೆ ಬೇಡವಾ? ಆ ಕೆಲಸವನ್ನು ನಿಮ್ಮ ಮನೆ ಬರಕ್ಕೆ ಮಾಡಿಲ್ಲ. ಆ ಕಾರಣಕ್ಕೆ ಆರ್ಥಿಕತೆ ಅಭಿವೃದ್ಧಿ ಅನ್ನೋದು ಇಲ್ಲವೇ ಇಲ್ಲ ಉತ್ತರ ಪ್ರದೇಶದಲ್ಲಿ. ಅತಿ ದೊಡ್ಡ ರಾಜ್ಯ, ಅಲ್ಲಿ ಹೋಗುವ ದುಡ್ಡು ಏನಿದೆ ಈ GST ಪಾಲ್ಗಳಲ್ಲಿ, ಇನ್ನೊಂದು ಪಾಲ್ಗಳಲ್ಲಿ ಕೇಂದ್ರ ಸರ್ಕಾರದ ಅತಿ ಹೆಚ್ಚು ಅಲ್ಲಿ ಹೋಗುತ್ತೆ. ಬಟ್ ಅತಿ ಹೆಚ್ಚು ದುಡ್ಡು ಅರ್ನ್ ಮಾಡುವ ರಾಜ್ಯಗಳು ದಕ್ಷಿಣ ಭಾರತ ರಾಜ್ಯಗಳು. ದಕ್ಷಿಣ ಭಾರತದ ರಾಜ್ಯಗಳು ಏನು ಅರ್ನ್ ಮಾಡ್ತವೆ, ಆ ಹಣ ಎತ್ಕೊಂಡು ಹೋಗ್ಬಿಟ್ಟು ಉತ್ತರ ಪ್ರದೇಶ, ಬಿಹಾರಗಳಿಗೆ ಹಂಚ್ತೀವಿ. ಅವ್ರು ರಾಮ ಜಪ ಮಾಡ್ತಾ ಕೂತ್ಕೋತಾರೆ, ಹನುಮಾನ್ ಚಾಲಿಸ ಹೇಳ್ತಾ ಕೂತ್ಕೋತಾರೆ. ಉದ್ಯೋಗ ಮಾಡೋ ಯೋಗ್ಯತೆ ಇಲ್ಲ, ಉದ್ಯೋಗ ಕೊಡೋ ಯೋಗ್ಯತೆ ಇಲ್ಲ. ಜನರಿಗೆ ಸಂಬಂಧ ಇಲ್ದಿರೋ ವಿಚಾರಗಳನ್ನ ಮಾತಾಡ್ತಾ ಹೋಗೋದು. ಇಲ್ಲೆಲ್ಲೋ ಬುಲ್ಡೋಜರ್ ಇರ್ತಾರೆ, ಇನ್ಯಾರ್ದೋ ಮನೆ ಕೆಳಗಡೆ ಕಮ್ಯುನಲ್ ಆದ ಒಂದು ವಾತಾವರಣ ಸೃಷ್ಟಿ ಮಾಡೋದು. ಇಂಥ ಕೆಲಸದಲ್ಲಿ ನಿರತರಾಗಿ ಆ ರಾಜ್ಯಗಳು ಅತಿಯಾದ ಹಾರಿಬಲ್ ಸಿಚುವೇಶನನ್ನು ನಿರ್ಮಿಸ್ಕೊಂಡಿವೆ. ಆದ್ದರಿಂದ ಜನ ಎಲ್ಲ ಇಲ್ಲಿ ಬರ್ತಾರೆ ಕರ್ನಾಟಕ. ಅದಕ್ಕೆ ಯಾರೋ ಈ ಸ್ಟೇಟಸ್ ಹಾಕಿದ್ರೆ, ಈ ಚಡ್ಡಿ ಲಂಗೋಟಿ ನನ್ನ ಮಕ್ಕಳು ಬಂದ್ಬಿಟ್ಟು, ಬಟ್ ನೀನು ಯಾಕೋ ಸುರಿಸಿನ ಬಂದೆ, ನೀನು ಅಲ್ಲೇ ಇರಬೇಕಾಗಿತ್ತು, ಇದು ಸ್ವತಂತ್ರ ರಾಜ್ಯ ಅಲ್ಲ ಮರಯ್ಯ. ನಿಮ್ಮ ಯೋಗಿ ಆದಿತ್ಯನಾಥನ ರಾಜ್ಯ ಹೇಗಿದೆ ಅನ್ನೋದಕ್ಕೆ ಹೇಳಿದ್ದು. ಕಾವಿ ಹಾಕಬಿಟ್ರೆ ಆಡಳಿತ ಮಾಡೋಕ್ಕಾಗಲ್ಲ. ಕಾವಿ ಹಾಕೊಂಡು ಭಜನೆ ಮಾಡಿದ್ರೆ ಆಗಲ್ಲ. ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ ಒಂದು ಸ್ಕಿಲ್ ಬೇಕು, ಒಂದು ಆಲೋಚನೆ ಬೇಕು. ಡೆವಲಪ್ಮೆಂಟ್ ಅನ್ನೋದು ಭಜನೆಯಿಂದ ಬರಲ್ಲ. ಭಜನೆ ಮಾಡಿಬಿಟ್ರೆ ಡೆವಲಪ್ಮೆಂಟ್ ಆಗಲ್ಲ, ರಾಮಧ್ಯಾನ ಮಾಡಿಬಿಟ್ರೂ ಆಗಲ್ಲ. ಅದು ಇಂಡಿವಿಜುವಲ್ ಅದು ಬೇಕು. ದೇವರು ಧರ್ಮ ಎಲ್ಲ ಬೇಕು, ಅದಕ್ಕೊಂದು ಮಿತಿ ಇರುತ್ತೆ ಕಣ್ರಿ. ಆ ಮಿತಿಯನ್ನು ಮೀರಿ ನೀವು ಮಾಡೋಕ್ಕೆ ಹೋದರೆ ಇಂಥ ಸಿಚುವೇಶನ್ಗಳು ನಿರ್ಮಾಣ ಆಗ್ತದೆ. ಆದ್ದರಿಂದಲೇ ಬಹುತೇಕ ಉತ್ತರ ಭಾರತದ ಜನ ವಾಪಸ್ ಬರ್ತಿದ್ದಾರೆ. ನನಗಿರುವ ದುಃಖ ಬೇಸರ ಏನಂದರೆ, ನಮ್ಮ ರಾಜ್ಯ ಏನಿದೆ ಅದು ಅಭಿವೃದ್ಧಿಯಲ್ಲಿ ಬಹುತೇಕ ಸಂದರ್ಭದಲ್ಲಿ ನಂಬರ್ 1 ಆಗಿರೋ ರಾಜ್ಯ ಈ ಸ್ಥಿತಿ ತಂದು ಹಾಕಿದ್ರಲ್ಲಪ್ಪ. ಅದ್ರ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಮಾತನಾಡೋದೇ ನಿಲ್ಲಿಸ್ಬಿಟ್ಟಿದ್ದೀರಿ. ಮಾಧ್ಯಮಗಳು ಚರ್ಚೆ ಮಾಡೋದೇ ನಿಂತು ಹೋಗ್ಬಿಟ್ಟಿದೆ. ಸೀರಿಯಸ್ ವಿಚಾರಗಳ ಬಗ್ಗೆ ನಡೆಯೋದೇ ಇಲ್ಲ. ನೀವು ಮಾಡೋದು ಯಾವುದ್ರ ಬಗ್ಗೆ ಚರ್ಚೆ ಮಾಡಿಸೋದು? ಯಾವುದು ಶಿಕ್ಷಣ ಪಠ್ಯಪುಸ್ತಕಗಳನ್ನ ಬದಲು ಮಾಡೋದು, ಹೆಡ್ಗೆ ವಾರಂದರು ಅವರು ದೊಡ್ಡ ನಾಯಕರು ಅಂತ ಹಾಕೋದು. ಉಳಿಸ್ತಿರೋ ಈ ರಾಜ್ಯವನ್ನು ಮುಳುಗಿಸ್ತೀರಪ್ಪ ನೀವು. ಬೆಂಗಳೂರು ಮಳೆ ಬಂದು ಒಂದು ಕಡೆ ಮುಳುಗ್ತಾ ಇದೆ, ಇನ್ನೊಂದು ಕಡೆ ನೀವು ಈ ರೀತಿ ರಾಜ್ಯವನ್ನು ಮುಳುಗಿಸ್ತಾ ಇದ್ದೀರಿ. ಅಭಿವೃದ್ಧಿ
ನಿಂತೋಗ್ಬಿಡುತ್ತೆ, ನಿರುದ್ಯೋಗ ಸ್ಟಾರ್ಟ್ ಆಗುತ್ತೆ. ಆ ಸ್ಥಿತಿಗೆ ಕರ್ನಾಟಕ ತಂದು ನಿಲ್ಲಿಸ್ತೀರಿ. ಯಾಕಂದರೆ ಫೋಕಸ್ ಇಲ್ಲ, ಯಾವುದ್ರ ಬಗ್ಗೆ ಮಾತನಾಡಬೇಕು, ಯಾವುದ್ರ ಬಗ್ಗೆ ಚರ್ಚೆ ಮಾಡಬೇಕು, ಯಾವ್ದು ನಮಗೆ ಇಂಪಾರ್ಟೆಂಟು. ಊಟ, ವಸತಿ, ಅನ್ನ ಇದು ಇಂಪಾರ್ಟೆಂಟು, ರಾಮ ದೇಗುಲ ಇಂಪಾರ್ಟೆಂಟು, ಹನುಮಾನ್ ಚಾಲೀಸ್ ಇಂಪಾರ್ಟೆಂಟ್. ನಾನು ಎಲ್ಲೋ ನೋಡ್ತಾ ಇದ್ದೆ, ಮುಖ್ಯಮಂತ್ರಿಗಳೊಂದು ಸಭೆ ಮಾಡ್ತಿದ್ದಾರೆ ಕುತ್ಕೊಂಡು. ಅದನ್ನು ಈವನ್ ಬೇರೆ ಯಾವುದೋ ಚಾನಲಲ್ಲಿ ಕೂಡ ನೋಡಿದೆ, ಸಾಮಾಜಿಕ ಜಾಲತಾಣಗಳಲ್ಲಿ. ಪ್ರಮೋದ್ ಮುತಾಲಿಕನ ಕರೆದ್ಬಿಟ್ಟು ಪಕ್ಕದಲ್ಲಿ ಕೂರಿಸ್ಕೊಬಿಟ್ಟು ಅವ್ರ ಜೊತೆ ಚರ್ಚೆ ಮಾಡಿ. ಮುಖ್ಯಮಂತ್ರಿ ಏನ್ರಿ ನೀವು? ಅಟ್ಲೀಸ್ಟ್ ನಿಮ್ಮ ಅಪ್ಪನ್ನಾದರೂ ನೆನಪು ಮಾಡ್ಕೊಳ್ರಿ ಬೊಮ್ಮಾಯಿ ಸಾಹೇಬ್ರೆ. ದಯವಿಟ್ಟು ರಾಜ್ಯ ಮುಳುಗಿಸ್ಬೇಡಿ, ರಾಜ್ಯವನ್ನು ನಾಶಪಡಿಸ್ಬೇಡಿ. ಸರ್ವ ಜನಾಂಗದ ಶಾಂತಿಯ ತೋಟ ಉಳ್ಕೊಳ್ಳೋ ಹಂಗೆ ಮಾಡಿ, ಫೋಕಸ್ ಮಾಡಿ ಡೆವಲಪ್ಮೆಂಟ್ ಮೇಲೆ. IT-BT ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಿ. ಶಿಕ್ಷಣ, ಕರ್ನಾಟಕದ ಶಿಕ್ಷಣ ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅದಕ್ಕೆ ನಾಶಪಡಿಸ್ತಿದ್ದೀರಿ. RSS ಎಜೆಂಡಾ, ಅವನ್ಯಾವನೋ ಚಕ್ರತೀರ್ಥ ಅಂತ ಇನ್ನೊಬ್ಬರಂತೆ ಮತ್ತೊಬ್ಬರಂತೆ, ಅವನು ಯಾವುದಿರಬೇಕು ಅಂತ ತೀರ್ಮಾನ ಮಾಡೋದು. ಯಾವ ಸ್ಥಿತಿಗೆ ತಂದಿರ್ತೀವಿ? ಅಲ್ಲ, ಇಡೀ ಶಿಕ್ಷಣ ಕ್ರಮದಲ್ಲಿ ಒಂದು ಸಾಲು ಟಿಪ್ಪು ಸುಲ್ತಾನ್ ಬಗ್ಗೆ, ಅಟ್ಲೀಸ್ಟು ಇತಿಹಾಸವನ್ನು ನೀವು ತಿರುಚುವುದಕ್ಕೂ ಒಂದು ಮಿತಿ ಬೇಡವಾ? ನಿಮ್ಮ ರಾಜಕೀಯ ಎಜೆಂಡಕ್ಕಾಗಿ ಇತಿಹಾಸವನ್ನು ಬಲಿ ಕೊಡ್ತೀರಾ? ಇತಿಹಾಸವನ್ನು ನಾಶಪಡಿಸ್ಬಿಟ್ಟು ಹೊಸ ಇತಿಹಾಸ ಸೃಷ್ಟಿ ಮಾಡ್ತೀರಾ ನಿಮ್ಮ ಯೋಗ್ಯತೆಗೆ? ಎಷ್ಟು ಉಗಿದ್ರೂ ಅರ್ಥ ಆಗಲ್ವಲ್ಲ ನಿಮಗೆ? ಯಾಕೆ ಈ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಿದ್ದೀರಿ ರಾಜ್ಯವನ್ನು? ಈ ರಾಜ್ಯವನ್ನು ಯಾಕೆ ಕೋಮು ದೊಳ್ಳೆರಿಗೆ ತಳ್ತಾ ಇದ್ದೀರಿ? ಜನ ಒಬ್ರೊಬ್ರು ನೋಡಿದ್ರೆ ಕೋಮು ಆಧಾರದಲ್ಲಿ ಮಾತನಾಡಬೇಕೋ ಬೇಡೋ ಒಂದು ತೀರ್ಮಾನ ತಗೊಳ್ಳೋ ಸ್ಥಿತಿಗೆ ಯಾಕೆ ತರ್ತಿದ್ದೀರಿ ನೀವು? ಅಟ್ಲೀಸ್ಟ್ ರಾಜ್ಯದ ಬಗ್ಗೆ ಯೋಚನೆ ಮಾಡಿ, ಮುಂದಿನ ಜನಾಂಗದ ಬಗ್ಗೆ ಯೋಚನೆ ಮಾಡಿ, ಅವ್ರ ಉದ್ಯೋಗದ ಬಗ್ಗೆ ಯೋಚನೆ ಮಾಡಿ, ಅವ್ರ ಹಸುವಿನ ಬಗ್ಗೆ ಯೋಚನೆ ಮಾಡಿ. ಇದು ಯಾವುದೂ ಮಾಡದೇನೆ ಅವ್ರು ಯಾರೋ 4 ಜನ ಸ್ವಾಮೀಜಿಗಳಿಗೆ ಬುದ್ಧಿ ಇಲ್ದಿರೋರು ಕುಡಿಸ್ಕೊಬಿಟ್ಟು ಮೀಟಿಂಗ್ ಮಾಡೋಕ್ಕೆ ಸಮಯ ಇದೆ ಮುಖ್ಯಮಂತ್ರಿಗಳಲ್ಲಿ. ಪ್ರಮೋದ್ ಮುತಾಲಿಕ್ ಯಾರು? ಅವನ ಮೇಲೆ ಎಷ್ಟು ಕೇಸ್ ಇದೆ ರೀ ಪ್ರಮೋದ್ ಮುತಾಲಿಕ್ ಮೇಲೆ? ಗಡಿಪಾರೆಲ್ಲ ಮಾಡಿದಿರಲ್ರಿ ಅವನು ಪಕ್ಕದಲ್ಲಿ ಕುಡಿಸ್ಕೋದಕ್ಕೆ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ಗೌರವ ಯೋಗ್ಯತೆ ಇಲ್ವೇನ್ರಿ ಬೊಮ್ಮಾಯಿ ಸಾಹೇಬ್ರೆ? ಕುಳಿತು ಆಲೋಚನೆ ಮಾಡಿ. ಸೊ ಈ ಸ್ಥಿತಿ, ಅದನ್ನೇ ನಾನು ಹೇಳಿದ್ದು. ನಮಗೆ ಉತ್ತರ ಪ್ರದೇಶದ ಬಿಹಾರದ ಮಾದರಿ ಬೇಡ. ಉತ್ತರ ಪ್ರದೇಶದ ಬಿಹಾರದ ಮಾದರಿಯನ್ನು ನೀವು ಅನುಸರಿಸಿದ್ರೆ ಕನ್ನಡಿಗರು ಕೆಲಸ ಉಚ್ಕೊಂಡು ಇನ್ನೆಲ್ಲೋ ಹೋಗ್ಬೇಕಾಗುತ್ತೆ, ಬೇರೆ ರಾಜ್ಯಗಳಲ್ಲೂ ಕೆಲಸ ಸಿಗಲ್ಲ. ಅವ್ರ ಕುಟುಂಬದ ಕಥೆ ಏನು, ಅವರ ಹಸುವಿನ ಕಥೆ ಏನು? ಒಂದು ನಿಮಿಷ ಯೋಚನೆ ಮಾಡೋದು ಬೇಡ ನೀವು ಮುಖ್ಯಮಂತ್ರಿಗಳಾಗಿ? ಯಾಕೆ ಈ ಸ್ಥಿತಿಗೆ ತಲುಪಿದ್ದೀರ? ಅಧಿಕಾರ ಮುಖ್ಯನಾ? ನಿಮ್ಮ ಮನಸ್ಸಿಗೆ, ಆತ್ಮಕ್ಕೆ ವಿರೋಧವಾಗಿ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದೇ ನನಗೀಗ ಅನುಮಾನ ಪ್ರಾರಂಭ ಆಗಿದೆ ಬೊಮ್ಮಾಯಿ ಸಾಹೇಬರು. ಆ ಸ್ಥಿತಿಗೆ ರಾಜ್ಯವನ್ನು ತಂದು ನಿಲ್ಲಿಸಿದ್ದೀರಿ. ಸೊ ಹಣದುಬ್ಬರದ ಪ್ರಮಾಣದ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಇವನ್ನು LICಯ ಷೇರು ಮೌಲ್ಯ ಕುಸಿದಿದೆ ಅನ್ನುವ ವರದಿ ಕೂಡ ಇದೆ. ಏಪ್ರಿಲ್ ತಿಂಗಳಲ್ಲಿ ನೋಡಿ ತೀವ್ರ ಪ್ರಮಾಣದ ಹಣದುಬ್ಬರ ಪ್ರಾರಂಭ ಆಗಿ ಖನಿಜ, ತೈಲ, ಮೂಲಲೋಹ, ಕಚ್ಚಾ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ, ಆಹಾರ ವಸ್ತುಗಳು, ಆಹಾರೇತರ ವಸ್ತುಗಳು, ಪಟ್ಟಿ ನೋಡ್ತಾ ಹೋಗಿ ಆಹಾರ ಉತ್ಪನ್ನಗಳು, ರಾಸಾಯನಿಕಗಳು ಮತ್ತು ಅವುಗಳ ಉತ್ಪನ್ನಗಳ ಬೆಲೆಯಲ್ಲಿ ಗಣನೀಯವಾದ ಏರಿಕೆ ಕಂಡುಬಿಡ್ತು. ಹಣದುಬ್ಬರ ಜಾಸ್ತಿ ಆಯಿತು. ಅಲ್ರಿ, ಒಂದು ಲಿಂಬೆಹಣ್ಣು ನಿಮ್ಮ ಸಾಮ್ರಾಜ್ಯದಲ್ಲಿ 10 ರೂಪಾಯಿ ಕೊಟ್ಟು ಒಂದು ಲಿಂಬೆಹಣ್ಣು ತಗೋಬೇಕಲ್ರಿ? ಒಂದು ಲಿಂಬೆಹಣ್ಣು ಬೇಕು ಅಂದ್ರೆ 10 ರೂಪಾಯಿ. ಎಷ್ಟು ಜನ ತಗೊಳಕ್ಕೆ ಸಾಧ್ಯ? ಒಂದು ನಿಮಿಷ ಯೋಚನೆ ಮಾಡಿದ್ದೀರಾ? ಹಿಜಾಬ್ ತೆಗಿಸ್ತಾ ಕೂತ್ಕೊಳ್ಳಿ. ಮುಸ್ಲಿಮರದ್ದು ವ್ಯಾಪಾರ ಮಾಡಬೇಡಿ, ಅವ್ರ ಹತ್ರ ಅಂತ ಡಂಗುರ ಹೊಡ್ಸ್ಕೊಂಡು ಕೂತ್ಕೊಳ್ಳಿ. ಯಾವ ಸ್ಥಿತಿಗೆ ನಿರ್ಮಿಸಿದ್ದೀರಿ ನೀವು? ಅಟ್ಲೀಸ್ಟು ಈ ಬಗ್ಗೆ ಆಲೋಚನೆ ಮಾಡೋದು ಬೇಡವಾ? ನಿಮಗೆ ಈ ದೇಶದ ಬಗ್ಗೆ ಕನಸಿದ್ರೆ ಆಲೋಚನೆ ಮಾಡಿ. ಸಂಘ ಪರಿವಾರ ಡೋಲ್ ಬಾರಿಸ್ತೆ, ನೀವು ಕುಣಿತಾ ನಿಂತ್ಕೋಬೇಡಿ. ಸಂಘ ಪರಿವಾರ ಹೇಳ್ದಂಗೆ ಮಾಡಿದ್ರೆ ನಾಶ ಆಗತ್ತೆ. ಆ ನಾಶದತ್ತ ನೀವು ರಾಜ್ಯವನ್ನು ಕೊಂಡೊಯ್ತಾ ಇದ್ದೀರಿ. ಹೆಡ್ಗೆವಾರರು ಮಹಾನ್ ನಾಯಕರು ಅಂತ ಹಾಕ್ತಿರಲ್ರಿ, ಭಗತ್ ಸಿಂಗನ್ನು ಕಟ್ ಮಾಡ್ತಿರಲ್ರಿ. ಅಟ್ಲೀಸ್ಟ್ ಆತ್ಮ ಒಳಗಡೆ ಚುಚ್ಚಲ್ವೇನ್ರಿ ನಿಮಗೆ? ಯಾವ ಸ್ಥಿತಿಗೆ ತಲುಪಿಸಿದ್ದೀರಿ? ಸೊ ಈ ಹಣದುಬ್ಬರ ನಮ್ಮನ್ನು ಎಲ್ಲಿ ಬೇಕಾದರೂ ಒಯ್ಬೋದು. ಇದೇ ರೀತಿ ಶ್ರೀಲಂಕಾ, ಪಾಕಿಸ್ತಾನದಲ್ಲಿ ಆಗಿದ್ದು ಇದೇ ಮೊದಲು ಹಣದುಬ್ಬರ, ನಂತರ ಆರ್ಥಿಕ ನಾಶ. ದಯವಿಟ್ಟು ಈ ಬಗ್ಗೆ ಯೋಚನೆ ಮಾಡಿ. ಇನ್ನೊಂದು ವಿಷಯದ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಎಲ್ಲರೂ ಬೆಳೆದ